ಈ ಆನೆ ಯಾವುದು? ಯಾಕೆ ಈ ಆನೆ ಕುಂಟುತ್ತಾ ಇದೆ? ಈ ಆನೆಯನ್ನು ಎಲ್ಲಿ ಹಿಡಿದಿದ್ರು ಅಂತ ಹೇಳಿ ವಿಕ್ರಮ್ ಗೌಡ್ರನ್ನೇ ಕೇಳಿ. ಯಾಕಂದ್ರೆ ಇವತ್ತು ಅದ್ರ ಪರಿಸ್ಥಿತಿ ಏನಾಗಿದೆ, ಇನ್ನೇನಾಗುತ್ತೆ ಅಂತ ಅವ್ರ ಹತ್ರ ಕೇಳಿ ಬನ್ನಿ. ಕೇಳ್ತಾ ಹೋಗು ಅವ್ರ ಹತ್ರನೇ. ನಮಸ್ತೆ ವಿಕ್ರಮ್ ಗೌಡ್ರೆ. ಇತ್ತೀಚೆಗೆ ಹೇಗಿದ್ದೀರಾ? ಚೆನ್ನಾಗಿದ್ದೇನೆ ಸರ್. ಈಗ ಫಾರೆಸ್ಟ್ ಹತ್ರ ಆನೆನ ಹಿಡಿತಾರಪ್ಪ ಅರಣ್ಯ ಇಲಾಖೆಯವರು. ಆ ಆನೆ ಹಿಡಿದಂತ ಆನೆ ತುಂಬಾ ಅಲ್ಲಿ ಅಸ್ತವ್ಯಸ್ತ ಆಗಿ ಬಿಟ್ಟಿತ್ತಂತೆ. ಕೊನೆಗೆ ಅಲ್ಲೇ ದುಬಾರಿ ಹತ್ರ ಕಾಡಿಗೆ ಬಿಡ್ತಾರೆ. ಆನೆ ಮೊನ್ನೆ ಕುಂಟುತ್ತಾ ನಡೆಯುವಂತ ವಿಡಿಯೋ ಈಗ ವೈರಲ್ ಆಗಿದೆ. ಯಾವ ಆನೆ ಸರ್? ಅದು ಎಲ್ಲಿ ಹಿಡಿದ್ರು? ಏನಾಯ್ತು ಸರ್? ಕತೆ ಹೇಳ್ಬೋದಾ ಸರ್? ಹೇಳ್ಬೋದು. ನಾನು ಆ ಕಾರ್ಯಾಚರಣೆಯಲ್ಲಿ ನಾನು ಇದ್ದೆ. ಜನವರಿ ಬಹುಶಃ 25 ಇಲ್ಲ 20 ಇರ್ಬೋದು ಡೇಟು. ಆ ಸಮಯದಲ್ಲಿ ಬೇಲೂರು ತಾಲೂಕು ಕಣದೂರು ಅಂತ ಒಂದು ಊರಿದೆ. ಬೇಲೂರು ತಾಲೂಕಲ್ಲಿ, ಅದು ಇಲ್ಲಿ ಚೀಕನಹಳ್ಳಿ ಆ ಭಾಗದಲ್ಲಿ. ಅಲ್ಲಿ 2 ಆನೆ ಇದಾವೆ. ಅದನ್ನ ಹಿಡಿಯೋದು ಅಂತ ಆಯ್ತು. ಅಲ್ಲಿಗೆ ಕರ್ನಾಟಕದ ಫಾರೆಸ್ಟ್ ಇಲಾಖೆಯ ಒಬ್ಬರು PCCF ಅಂತ ಮುಖ್ಯಸ್ಥರು ಬರ್ತಾರೆ. ಅಲ್ಲೇ ಒಂದು ಕಣದೂರಲ್ಲಿ ಭಾರಿ ಪುರಾತನ ಕಾಲದ ಒಂದು ದೇವಸ್ಥಾನ ಇದೆ, ವೀರಭದ್ರ ದೇವಸ್ಥಾನ. ಅದೊಂದು 10-12 ಹಳ್ಳಿಗೆ ಸಂಬಂಧಪಟ್ಟಿದ್ದು ಭಾರಿ ದೊಡ್ಡ ದೇವಸ್ಥಾನ. ಅಲ್ಲಿಂದ ಒಂದು 100 ಮೀಟರ್ ಅಲ್ಲಿ 2 ಆನೆಗಳು ಇರ್ತವೆ. ಅದರಲ್ಲಿ ಒಂದು ದೊಡ್ಡ ಆನೆ, ಅಂದ್ರೆ ಸುಮಾರು ಒಂದು 20-22 ವರ್ಷದ ಆನೆ. ಇನ್ನೊಂದು 7ರಿಂದ 8 ವರ್ಷದ ಒಂದು ಆನೆ ಮರಿ ಅದು. ಆಮೇಲೆ ಅದನ್ನ ಹಿಡಿಯೋದು ಅಂತ ಆಯ್ತು, ಎಲ್ಲ ಬಂದಾಯ್ತು. ಎಲ್ಲ ಡಾಕ್ಟರ್ಗಳು, ಏನು ವೈಲ್ಡ್ ಲೈಫ್ ಡಾಕ್ಟರ್ಗಳು ಇಬ್ರು ಇರ್ತಾರೆ. ಹೀಗೆ ನಮ್ಮ ಬಂದಿರ್ತಾರೆ. ಆಮೇಲೆ PCCF ಬರ್ತಾರೆ. ಅವ್ರನ್ನು ಒಂದು ಆನೆ ಮೇಲೆ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಆಮೇಲೆ ಏನಾಗ್ತದೆ, ಅಷ್ಟೊತ್ತಿಗೆ ಆನೆಗಳಿಗೆ ಒಂದ್ ಸ್ವಲ್ಪ, ಅದಕ್ಕೆ ದೊಡ್ಡ ಆನೆಗೆ ಒಂದ್ ಸ್ವಲ್ಪ ಸಿಗ್ನಲ್ ಗೊತ್ತಾಗ್ತದೆ. ಈ ಆನೆಗಳು ಬರೋದು ಸ್ಮೆಲ್ಲು ಮತ್ತೆ ಇವು ಶಬ್ದಕ್ಕೆ ಅದು ಈ ಮರಿನ ಬಿಟ್ಟು ಬೇರೆ ಕಡೆಗೆ ಹೋಗುತ್ತೆ. ಆ ಕಡೆ ಸೈಡು ಇನ್ನೇನು ಒಂದ್ ಟೀಮ್ ಹೋಗುತ್ತೆ, ಇನ್ನೊಂದ್ ಟೀಮು ವೈಲ್ಡ್ ಲೈಫ್ ಡಾಕ್ಟರ್ಗಳು, ಅವ್ರ ಹೆಸರು ಬೇಡ, ಅವರು ಹೋಗ್ತಾರೆ. ಒಂದೊಂದು ಆನೆ ಮೇಲೆ ಕುತ್ಕೊಂಡು ಹೋಗ್ತಾರೆ. ಇನ್ನೇನು ಆ ದೊಡ್ಡ ಆನೆ ಹೊಡಿಬೇಕು ಅನ್ಬೇಕಾದ್ರೆ ಈ ಚಿಕ್ಕ ಮರಿಗೆ ಒಬ್ಬ ವೈಲ್ಡ್ ಲೈಫ್ ಡಾಕ್ಟ್ರು ಹೊಡಿತಾರೆ. ಅದೊಂದು ಅರಬಿಕಾ ತೋಟ. ಅಂದ್ರೆ ನಿಮ್ಗೆ ಅರಬಿಕಾ ಗಿಡಗಳು ಎಷ್ಟು ಹೈಟು ಅಂದ್ರೆ ಒಂದು 6 ಅಡಿ ಹೈಟು ಇರಲ್ಲ. ಆ 6 ಅಡಿ ಇದ್ರೊಳಗೆ ಆನೆ ಸರಿ ಕಾಣ್ತಾ ಇರಲ್ಲ. ಅದೇ ರೋಬಸ್ಟ ಕಾಫಿ ಗಿಡಗಳಾದ್ರೆ ಅದರಲ್ಲೂ 70, 80, 100 ರೋಬಸ್ಟ ಗಿಡಗಳು ಸುಮಾರು ಆನೆ ಅಷ್ಟೇ ಎತ್ತರನೇ ಇರ್ತವೆ, 12 ಅಡಿ ಎತ್ತರ ಇರುತ್ತೆ. ಅದಾದ್ರೆ ಕಾಣೋದಿಲ್ಲ ಅಂತ. ಆದ್ರೆ ಇದರಲ್ಲಿ ಈ ಮರಿನ ಹೊಡಿತಾರೆ. ಹೊಡೆದ ಕೂಡ ಮರಿ ಬೀಳುತ್ತೆ. ಬಿದ್ರೆ ಆ ಕಾಫಿ ಗಿಡದೊಳಗೆ ಅದು ಕಾಣ್ತಿಲ್ಲ ಇರೋದಿಲ್ಲ. ಅದು ಹೇಗೆ ಒದ್ದಾಡ್ತಾ ಇರುತ್ತೆ ಅಂದ್ರೆ 4 ಕಾಲ್ನು ಇದು ಮಾಡಿ ಒದ್ದಾಡ್ತಾ ಇರ್ತದೆ. ಅದಕ್ಕೆ ಹೈ ಡೋಸೇ ಕೊಟ್ಟಿರ್ತಾರೆ. ಅಂದ್ರೆ ದೊಡ್ಡ ಆನೆ ಹೊಡೆಯ ಅಷ್ಟೇ ಮೆಡಿಸಿನ್ ಹಚ್ಚಿರ್ತಾರೆ. ಅಲ್ಲೇ ಆನೆನ ಎಳ್ಕೊ ಬರ್ತಾರೆ. ನಾನು ಅಲ್ಲೇ ಇದ್ದೆ. ಆ ಆನೆದು ಎಡದೆ ಕಿವಿಯಲ್ಲಿ ಒಂದು ಗುಂಡೆ ಬಿದ್ದು ತೂತನೂ ಆಗಿತ್ತು. ಆ ಮರಿನ ತಂದು ಅಲ್ಲಿಂದ ಲಾರಿಗೆ ಹಾಕ್ತಾರೆ. ಆ PCCF ಎಲ್ಲ ಆ ಆನೆ ನೋಡ್ಕೊಂಡು ಭಾರಿ ಬೇಜಾರದಲ್ಲಿದ್ರು. ಇಡೀ ಫಾರೆಸ್ಟ್ ಡಿಪಾರ್ಟ್ಮೆಂಟೇ ಬೇಜಾರದಲ್ಲಿದ್ರು. ಆದ್ರೆ ಅದು ಒಂದ್ ಹೇಳ್ತೀನಿ, ಒಂದು ಆನೆ ಹೊಡೆಯಕ್ಕೆ ಒಳಗಡೆ ಕಾಡೊಳಗ ಕಾಫಿ ತೋಟದಲ್ಲಿ ಹೋದ್ಮೇಲೆ ಅಲ್ಲಿ ಅದೇನಿದ್ರು ಆ ವೈಲ್ಡ್ ಲೈಫ್ ಡಾಕ್ಟರ್ಗಳದ್ದೇ ತೀರ್ಮಾನ. ಯಾ DFನು ಇಲ್ಲ, ಯಾ CCF ಇಲ್ಲ, ಯಾ CCF ಇಲ್ಲ, ಯಾರು ಇಲ್ಲ. ಅವರೆಲ್ಲ ಪ್ರೇಕ್ಷಕರು. ಅವರು 1 ಕಿಲೋಮೀಟರ್ ದೂರದಲ್ಲಿ ಎಲ್ಲೋ ಒಂದು ಸೇಫ್ಟಿ ಪ್ಲೇಸ್ ಅಲ್ಲಿ ಕೂತಿರ್ತಾರೆ. ಡಾಕ್ಟರ್ಗಳ ತೀರ್ಮಾನ. ಅದ್ ಯಾಕೆ ಆ ತರ ಅಚಾತುರ್ಯ ಇಲ್ಲ ಒಂದು ಎಡವಟ್ಟು ಮಾಡಿರೋದು ನಂಗೆ ಅರ್ಥ ಆಗ್ಲಿಲ್ಲ. ಅವ್ರು ಹೊಡಿಲಿಲ್ಲ ಅಂದ್ರೆ 5 ನಿಮಿಷಕ್ಕೆ ಅವ್ರು ಹೊಡಿತಾರೆ. ಬಹುಶಃ PCCF ಹತ್ರ ಒಂದು ಶಾಬಾಸ್ಗಿರಿ ತಗನಕ್ಕೆ ಈ ಕೆಲಸ ಮಾಡಿರೋ ಅಂತ ಕಾಣಿಸುತ್ತೆ. ಯಾಕೆಂದ್ರೆ ಆನೆ ಮೇಲೆ ಕೂತ್ಕೊಂಡಾಗ ಒಂದು ಮರಿ ಆನೆ ಗೊತ್ತಾಗಲ್ವಾ? ಅದು ಅರಬಿಕಾ ತೋಟದಲ್ಲಿ ಅಲ್ಲಿ ಒಂದು 100-200 ಮೀಟರ್ 300 ಮೀಟರ್ ಅಷ್ಟು ದೂರ ಇಲ್ಲ ಒಂದು 500 ಮೀಟರ್ ಅಷ್ಟು ದೂರ ಕಂಪ್ಲೀಟ್ ಕಾಣುತ್ತೆ ಆನೆ ಮೇಲೆ ಕೂತಾಗ್ಲಿ. ಆಮೇಲೆ ಆನೆನ ಹಿಡಿತಾರೆ. ಅದೇನು ಎಲ್ಲರೂ ಒಂದ್ ಸ್ವಲ್ಪ, ನಾನು ಇದ್ನಲ್ಲ ಅಲ್ಲಿ, ಎಲ್ಲರೂ ಒಂಥರ ಮುಖ ಮಾಡ್ಕೊಂಡಿದ್ರು. ನನಗೂ ಬೇಜಾರಾಯ್ತು. ನಾನು ಸೀದಾ ಬಂದೆ. ಆಮೇಲೆ ಆ ದೊಡ್ಡ ಆನೆ ಅದು ಒಂದ್ ಸ್ವಲ್ಪ ಶೋ ಮಾಡ್ತಿತ್ತು ಮೊದ್ಲೇ. ಎಲ್ಲ ಬರೋದು, ಅಡ್ಡ ಬರೋದು, ಇದು ಬರೋದು, ಜನಗಳನ್ನ ಮೋಟರ್ ಬೈಕ್ ಬರೋದು, ಮೋಟರ್ ನಿಲ್ಸಿದ ಬೈಕ್ಗಳನ್ನ ಸ್ವಲ್ಪ ದೂಕಿ ಹಾಕೋಬಹುದು. ಅದೇ ಒಂದು ಹುಡುಗಾಟಿಗೆ. ಅದು ಏನು 22 ಅಲ್ಲ, ಒಂದು 18 ವರ್ಷ 17 ವರ್ಷ ಅಂದಾಜು. ಅದು ಇನ್ನು ಮೆಜಾರಿಟಿಗೆ ಬಂದಿರೋದು. ಅದು ಒಂದು 5 ಆನೆ. ಆಮೇಲೆ ಇವರು ಅದನ್ನ ತಗೊಂಡು ದುಬಾರಿಗೆ ತಗೊಂಡು ಹೋಗ್ತಾರೆ. ಹೋಗ್ತು ಆನೆಗೆ ಸಿಕ್ಕಾಪಟ್ಟೆ ಸುಸ್ತಾಗ್ತದೆ. ಆನೆ ಸುಸ್ತಾದ ಕೂಡ್ಲೆ ಅದು ಏನು ಹೊಂದ್ಸದೆ ಇಲ್ಲ, ನೀರು ಕುಡಿಯೋದಿಲ್ಲ, ಏನು ಇಲ್ಲ, ಒಟ್ಟಾರೆ ಬಿತ್ಕೊಂತದೆ. ಅವಾಗ ಆಪತ್ ಬಾಂಧವ ಅಂತ ಇದಾರಲ್ಲ ನಮ್ಮ ಸೆಟಿಯಪ್ಪ ಡಾಕ್ಟರ್ನ ಕರೆಸ್ತಾರೆ. ಸೆಟಿಯಪ್ಪ ಡಾಕ್ಟ್ರಿಗೆ ಅಲ್ಲಿ ಹತ್ರ ದುಬಾರಿ ಒಂದು 3-4 ಕಿಲೋಮೀಟರ್ ದೂರದಲ್ಲಿ ಅವ್ರ ಮನೆ ಇರೋದು. ಅದು ಏನು ಸ್ಪಂದಿಸೋದಿಲ್ಲ, ಅಲ್ಲೇ ಮಲಗ್ತದೆ, ಏನು ನೀರು ಕುಡಿಯಲ್ಲ, ಏನು ಇಲ್ಲ.
ಮತ್ತೊಂದು ಅದು ಗುಂಪಿಂದ ಬಂದಿರೋದು, ಆಮೇಲೆ ಚಿಕ್ಕ ಮರಿ, ಅದಕ್ಕೆ ಮಾನಸಿಕ ಆಘಾತ ಆಗಿರ್ತದೆ, ಖಿನ್ನತೆ ಆಗಿರ್ತದೆ. ಅದು ಎಲ್ಲ ಪ್ರಾಣಿಗಳು ಮಾನಸಿಕ ಆಗೋದು, ಖಿನ್ನತೆ ಆಗೋದು ಪ್ರಾಣಿ ಪಕ್ಷಿಗಳಿಗೆ ಎಲ್ಲರಿಗೂ ಆಗುತ್ತೆ. ಒಂದು ಕಾಡಲ್ಲಿದ್ದ ಆನೆನ ತಂದು ಊರೊಳಗೆ ತಂದು ಅಷ್ಟೆಲ್ಲ ಆನೆಗಳ ಹತ್ರ ಎಳಿಸ್ಕೊಂಡು ಎಲ್ಲ ಮಾಡಿದಾಗ ಅದೆಲ್ಲ ಸರ್ವೇ ಸಾಮಾನ್ಯ. ಅಷ್ಟೊತ್ತಿಗೆ ನಮ್ಮ ಚಿಟ್ಟಿಯಾಪಟ್ಟ ಬಂದು ನೋಡಿ, ಇದು ಏನಿಲ್ಲ, ಇದು ಗುಂಪಿಂದ ಬಂದಿದ್ದು, ಮತ್ತೊಂದು ಇದಕ್ಕೆ ಇನ್ನು ಚಿಕ್ಕ ಮರಿ ಇದೆ, ಒಂದು 7-8 ವರ್ಷದ ಮರಿ. ನನ್ನ ಲೆಕ್ಕದಲ್ಲಿ 7-8 ಅಲ್ಲ, ಏನೊಂದು 4-5 ವರ್ಷ ಇರ್ಬೋದು, 6 ವರ್ಷನೂ ಇಲ್ಲೇನ ಅಷ್ಟೇ. ಆಮೇಲೆ ಅದನ್ನ ನೀವು ಒಂದ್ ಕೆಲಸ ಮಾಡಿ, ಇಲ್ಲಿ ಇದ್ರೆ ಇದು ಬದುಕಲ್ಲ, ತಗೊಂಡೋಗಿ ಇಲ್ಲಿ ಎಲ್ಲರೂ ತಗೊಂಡೋಗಿ ಬಿಡಿ, ಯಾವ್ದಾರ ಗುಂಪು ಜೊತೆ ಸೇರ್ಕೊಂತಿವೆ ಅಂತ ಅಂದಾಗ ರಾತ್ರಿ ಅದನ್ನ ಬಿಡ್ತಾರೆ. ಹೆವಿ ಡೋಸೆ. ಈಗ ನೋಡಿ, 4-5 ಸಾವಿರ kg ಆನೆ ಕೂಡ ಮೆಡಿಸನ್ ಜಾಸ್ತಿ ಇರ್ತದೆ, ಒಂದು 2 ml ಎಲ್ಲ ಇರುತ್ತೆ. ಈ ಆನೆ ಏನೋ ಒಂದು 500 kg ಇಲ್ಲ, ಸರಿಯಾದ ನಮ್ಮ ಇವು ಇದಾವ, ನಮ್ಮ ಗೌರ್ ಅಂದ್ರೆ ನಮ್ಮಲ್ಲಿ ಕಾಡ್ಕೋಣಗಳು ಗೌರ್ ಅಂತ ಅವಕ್ಕೆ, ಅದ್ರಲ್ಲೇ ಅವುಗಳೇ 800, 1000, 1200 kg ಇರುತ್ತೆ. ಅಷ್ಟು ಇರ್ಲಿಲ್ಲ ಇದು. ಏನೊಂದು 500 kg ಇತ್ತೇನ, 500, 700, ಒಂದು 600-800 kg ಇತ್ತು. ನಾನು ನೋಡಿದ್ನಲ್ಲ, ಅದು ನನಗೆ ನನ್ನ ಎದೆ ಸಮಾನ ಇರ್ಲಿಲ್ಲ ಅದು. ನಾನು 6 ಅಡಿ 2 ಇಂಚ್ ಇದೀನಿ, ನನ್ನ ಹೈಟು, ಆದ್ರೆ ಅಷ್ಟು ಇರ್ಲಿಲ್ಲ ಅದು. ನಾನು ಅದ್ರ ಪಕ್ಕನೆ ಹೋಗಿ ನಾನು ಸುಮ್ಮನೆ ಅದರದ್ದು ಬೆನ್ನು ನನ್ನ ಇದು ಕೈಗೆ ಹೀಗೆ ಹಿಡಿದು ನೋಡಿದೆ. ಆ ಆನೆನ ಅಷ್ಟೊತ್ತಿಗೆ ನಮ್ಮ ಚಿಟ್ಟಿಯಪ್ಪ ಡಾಕ್ಟರ್ ಇದಾರಲ್ಲ, ಆರೆಯಲ್ಲಿ ತುಂಬಿಸ್ಕೊಂಡು ಅರ್ಜೆಂಟ್ ಅಂತ ಹೇಳಿ ಹೊಡ್ಕೊಂಡು ದುಬಾರಿಗೆ ತಂದು ಹೋಗ್ತಾರೆ. ದುಬಾರಿಯಲ್ಲಿ ಇದು ಯಾವುದಕ್ಕೂ ಸ್ಪಂದಿಸೋದಿಲ್ಲ. ಆಮೇಲೆ ಇದು ನೀರು ಕುಡಿಯೋದಿರ್ಲಿ, ಅದು ಇರ್ಲಿ, ಅದಕ್ಕೆ ನಿಲ್ಲಕ್ಕೂ ಆಗ್ತಿರೋದಿಲ್ಲ. ಇಲ್ಲೇ ನಾನು ನೋಡಿದ್ನಲ್ಲ, ಲಾರಿ ಮೇಲೆ ಹಾಕಿದಾಗ ಮಂಕಾಗಿ ಹೋಗಿತ್ತು. ಅದ್ರದ್ದು ಎರಡೇ ಕಡೆ ಕಿವಿಗೆ ಯಾವನೋ ಗುಂಡು ಹೊಡೆದು ನನ್ನ ಬೆರಳು ಹೋಗೋಷ್ಟು ಒಂದು ತೂತ ಬಿದ್ದಿತ್ತು. ಆ ತರ ಆನೆಗಳಿಗೆ ತೂತ ಬೀಳೋದು ಗುಂಡಿಟ್ಟು ಮಾತ್ರ, ಮತ್ತೆ ಮುಳ್ಳುಗಳಿಂದ ತೂತ ಬೀಳಲ್ಲ. ಆಮೇಲೆ ಅಲ್ಲಿ ಬಿಟ್ರು. ಚಟ್ಟಿಯಪ್ಪ ಡಾಕ್ಟರ್ ಬಂದು, ಇಲ್ಲ ಈಗಲೇ ಬಿಟ್ಬಿಡಿ, ಇಲ್ಲಿ ಯಾವ್ದಾರ ಆನೆ ಗುಂಪುಗಳ ಸೇರ್ಕೊಂಡ್ಲಿ, ಈಗ ಇಲ್ಲಿದ್ರು ಬದುಕಲ್ಲ ಅಂದ್ರು. ಇವ್ರು ರಾತ್ರಿ ತಗೊಂಡೋಗಿ ಅಲ್ಲೆಲ್ಲ ಬಾರೆ ಆನೆ ಕ್ಯಾಂಪಿಗೆ ಇಳಿಸಿದ ಮೇಲೆ ಯಾವಾಗ ಸುಸ್ತಾಗುತ್ತೆ ಅವಾಗ ಡಾಕ್ಟರ್ ಕರ್ಸ್ತಾರೆ. ಟಿಯಪ್ಪ ಡಾಕ್ಟರ್ ಕರೆಕ್ಟ್ ಹೇಳ್ತಾರೆ, ಇದಕ್ಕೆ ಖಿನ್ನತೆ ಮತ್ತೆ ಇದಕ್ಕೆ ಒಂಥರ ಮಾನಸಿಕ ಆಘಾತ ಆಗಿದೆ, ಜೊತೆಗೆ ಚಿಕ್ಕ ಮರಿ, ಇದಕ್ಕೆ ಒಂದ್ ಸ್ವಲ್ಪ ಮೆಡಿಸನ್ ಅಷ್ಟೇ ಹೆವಿ ಡೋಸ್ ಆಗಿದೆ, ಇಲ್ಲಿ ಬೇಡ, ಇಲ್ಲಿ ಬಿಟ್ರಿ ಇದು ಬದುಕಲ್ಲ, ತಗೊಂಡೋಗಿ ಅಲ್ಲಿ ಕುಶನ್ ಆಗ್ರ ಪಕ್ಕದಲ್ಲಿ ಅಲ್ಲೆಲ್ಲಾರು ಬಿಡಿ, ಹೋಗಿ ಬೇರೆ ಆನೆಗಳ ಗುಂಪಲ್ಲಿ ಹೋಗುತ್ತೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಬಿಡ್ತಾರೆ, ಇವ್ರು ಕೈ ತೊಳ್ಕೊಂತಾರೆ, ಅಲ್ಲಿಗೆ ಮುಗೀತು. ಆದ್ರೆ ನಿನ್ನೆ ಈ ಆನೆ ಬರ್ಲಿಲ್ಲ ಅಂದ್ರೆ ಅದು ಬದುಕ್ತಿರ್ಲಿಲ್ಲ. ಆಮೇಲೆ ನಿನ್ನೆ ಬೆಳಿಗ್ಗೆ ದುಬಾರೆಯಿಂದ ಒಂದು ಏರ್ ಡಿಸ್ಟೆನ್ಸ್ ಒಂದು 1 ಕಿಲೋಮೀಟರ್ 2 ಕಿಲೋಮೀಟರ್ ಆಗ್ಬಹುದು, ಇಲ್ಲ ರೋಡೇ ಆದ್ರೂ ಒಂದು 2-3 ಕಿಲೋಮೀಟರ್ ಆಗ್ಬಹುದು. ಅಷ್ಟು ದೂರದಲ್ಲಿ ಒಂದು ಆನೆ ಮರಿ, ಸೇಮ್ ಆನೆ ಮರಿ, ಇದಲ್ದಲ್ಲ ಬೇರೆದಲ್ಲ, ಎಡದೆ ಕಾಲು ಪೂರ್ತಿ ನೆಲ ಕೂರ್ತಾ ಎಲ್ಲ ಕುಂಟಿಗೆನ್ ಬಂದು ರೈಟ್ ಸೈಡ್ ಮಡಿಕೇರಿ ರೋಡ್ ಅದು ಮಡಿಕೇರಿ ರೋಡ್ ಅಲ್ಲಿ ಅದು ಆ ರೈಟ್ ಸೈಡ್ ಇಂದ ಆನೆ ಮಡಿಕೇರಿ ರೋಡ್ ಅಲ್ಲ, ಅದು ಸಿದ್ದಾಪುರ, ಆಮೇಲೆ ಆ ರೋಡು ದುಬಾರೆ ಅಂದ್ರೆ 3 ಕಿಲೋಮೀಟರ್ ಆಚೆಲಿ. ಆಮೇಲೆ ಅಲ್ಲಿ ರೈಟ್ ಸೈಡ್ ಇಂದ ಆನೆ ಕುಂಟಿಗೆಂದು ಓಡ್ ಬಂದು, ಅದೇನೋ ತೋಟದಲ್ಲಿ ಹೆದರ್ಸಿರೋ ಏನಾಯ್ತೋ ಓಡೇ ಬರುತ್ತೆ, ಬಂದು ಆಮೇಲೆ ಮೇನ್ ರೋಡಿಗೆ ಬಂದು ನಿಧಾನಕ್ಕೆ ಕುಂಟಿಗೆಂದು ಹೋಗಿ, ಆಮೇಲೆ ಲೆಫ್ಟ್ ಸೈಡ್ಗೆ ಒಂದ್ ಸ್ವಲ್ಪ ಹತ್ತಬೇಕು. ಅದು ಆನೆದೇ ದಾರಿ, ತುಂಬಾ ಆನೆ ತಿರುಗಿ ಎಲ್ಲ ದಾರಿ ತುಂಬಾ ಸೌದೋಗಿದೆ. ಒಂದು 3-4-5 ಅಡಿ ಎತ್ತರ ಹತ್ತಬೇಕಾರೆ ಅದು ಕುಯ್ ಅಂತ ಒಂಥರ ಕೂಗ್ತದೆ. ನಾನು ಆಮೇಲೆ ಅಲ್ಲಿ ಕೆಲವ್ರನ್ನ ಅಲ್ಲಿ ಲೋಕಲ್ ಫಾರೆಸ್ಟ್ಗಳನ್ನ ಎಲ್ಲಾರನ್ನು ವಿಚಾರಿಸಿದೆ. ಸಿಟಿಯಪ್ಪನಿಗೂ ಫೋನ್ ಮಾಡಿದ್ರೆ, ಲೋಕಲ್ ಫಾರೆಸ್ಟ್ ಒಬ್ರು ಹೇಳೋದು 3 ತಿಂಗಳ ಹಿಂದೆನೆ ಈ ಆನೆದು ಒಂದು ಕಾಲು, ನಾನ್ ನೋಡಿದ್ದು ಎಡಭಾಗದ್ದು ಹಿಂಭಾಗದ ಕಾಲು ಡಿಸ್ಲೊಕೇಟೆಡ್ ಆಗಿ ಅಲ್ಲಿ ಒಳಗೆ ಏನೋ ಮಾಂಸ ಬೆಳೆದಿದೆ, ಅದನ್ನ ನಾವು ಹಿಡಿದು ಏನಾರ ಆಪರೇಷನ್ ಮಾಡಿದ್ರೆ ಅದು ಬದುಕಲ್ಲ, ಅದು ಹಾಗೆ ಇರೋದು ಒಳ್ಳೇದು ಅಂತ ಸುಮ್ಮನಾಗಿದ್ದೀವಿ ಅಂದ್ರು. ನಾನು ಅದಕ್ಕೆ ಅಂದೆ, ಆ ಆನೆ ನಮ್ಮ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಕಣದೂರಿಂದ ಹಿಡ್ಕೋಗಿದ್ದ ಆನೆ, ಅದೇ ಮರಿ ಅದು. ಆ ಮರಿ ಅಕಸ್ಮಾತ್ ಒಂದು ಗುಂಪಿನ ಆನೆ ಆದ್ರೆ ಅದರ ತಾಯಿ, ಅಜ್ಜಿ, ಅಜ್ಜ, ಇಲ್ಲ ಅಣ್ಣ, ತಮ್ಮ, ತಂಗಿ, ಅಕ್ಕ, ದೊಡ್ಡಮ್ಮ, ಚಿಕ್ಕಮ್ಮ ಎಲ್ಲ ಇರ್ತಿದ್ರು. ಅದಂಗೆ ಆ ಒಂದ್ ಆನೆ ಯಾಕೆ ತಿರುಗುತ್ತೆ? ಹಾಗಾಗಿ ಅದನ್ನ ನಮ್ಮಲ್ಲಿಂದ ಹಿಡ್ಕೋಗಿದ್ದ ಆನೆನೇ ಅದು ಅಂತ ಹೇಳಿದೆ. ಅದೇನೋ ಗೊತ್ತಿಲ್ಲ, ಹಿಂಗೆ ಅಂದ್ರು. ಜೊತೆಬ ಡಾಕ್ಟರ್ ಅಂದ್ರು, ಓ ಹೌದಾ, ಅದು ಯಾವ ಆನೆ ಗೊತ್ತಿಲ್ಲ ನಮ್ಗೆ, ಅದು ಹಿಂಗೆ ಆಗಿದೆ, ಕಾಲು ಊರ್ತಾ ಇಲ್ಲ ಅಂತ ನಾನು ಹೇಳಿದ್ದಕ್ಕೆ
ಇಲ್ಲ ಅದ್ ನೋಡ್ತೀವಿ, ಅದ್ ನೋಡೋಣ, ಅದನ್ನ ಹಿಡಿದು ಏನಾರ ಮಾಡೋಣ ಅಂದ್ರು. ನಾನು ಅಂದೆ ಹಿಡ್ದು ಅಂದೋಗಿ ಅದನ್ನ ಅಲ್ಲಿ ದುಬಾರಿಯಲ್ಲಿ ಕಟ್ಟಿ ಹಾಕಿ, ಬೇಕಿದ್ರೆ ನಿಮ್ಗೆ ಏನಾರ ಸರ್ಕಾರದ ಲೆವೆಲಿಂದ ಏನಾರ ಅದನ್ನ ದತ್ತು ತಗೋಣ, ಇದು ಕ್ರಮ ಏನಾರ ಇದ್ರೆ ನಾವು ಒಂದ್ ಸ್ವಲ್ಪ ಹಣ ಎಲ್ಲ ಕೊಡ್ತೀವಿ. ಅದಕ್ಕೆ ನಮ್ದೊಂದು ಟೀಮು, ನಮ್ಮ ಸುತ್ತಮುತ್ತ ನಾವೆಲ್ಲ ಅದಕ್ಕೆ ಅದನ್ನ ಸಾಕಕ್ಕೆ ಆ ರೀತಿ ಈಗೆಲ್ಲ ದತ್ತು ತಗೊಳೋದು ಎಲ್ಲ ಇತ್ತಲ್ಲ ಹಿಂದೆ ಮಾಡ್ಲಿ, ನಾವು ಎಷ್ಟು ಹಣ ಕೊಡ್ತೀವಿ, ಎಷ್ಟು ಬೇಕು ತಿಂಗ್ಳಿಗೆ ಎಷ್ಟು ಅಂತಲ್ಲ, ವರ್ಷಕ್ಕೆ ಇಷ್ಟು ಕೊಡ್ತೀವಿ. ಆ ಮರಿನ ಬಿಡಬೇಡಿ, ಬಿಡೋದ್ ಬೇಡ, ಅದೊಂದು ಗಂಡು ಮರಿ ಪಾಪ ತುಂಬಾ ವೀಕ್ ಆಗಿದೆ, ಮೂಳೆ ಎಲ್ಲ ಬಿಟ್ಕೊಂಡಿದೆ ಅಂತ ಹೇಳಿದೆ. ನಂಗೆ ಆನೆ ನೋಡಿ ಬಾರಿ ಹೊಟ್ಟೆ ಉರಿತು. ಅದು ಮಾತ್ರ ಒಂದ್ ಹೇಳ್ತೀನಿ, ನಾನು 100% ಹೇಳ್ತೀನಿ, ಅದು ನಮ್ಮಲ್ಲಿಂದ ತಗೊಂಡ್ ಹೋಗಿದ್ದು ಆನೆ ಮರಿ ಅಲ್ಲದೆ ಬೇರೆ ಆನೆ ಅಲ್ಲ. ಆನೆ ಇದ್ರೆ ಅದರದ್ದು ಗುಂಪು ಕರ್ಕೊಂಡು ಹೋಗುತ್ತೆ, ಗುಂಪು ಬಿಟ್ಟು ಹೋಗೋದಿಲ್ಲ ಈ ಮರಿನ. ಅದೇ ಆನೆ ಅವಾಗ ಚೆನ್ನಾಗಿತ್ತು ನಮ್ಮಲ್ಲಿದ್ದಾಗ, ಈಗ ಕಂಪ್ಲೀಟು ಅಲ್ಲಿ ಬೆನ್ನು ಮೂಳೆ, ಈ ಕಡೆ ಮುಂದ್ಗಡೆ ಕಾಲು, ಆಮೇಲೆ ಆ ರಿಪ್ಸ್ ಎಲ್ಲ ಇರ್ತದಲ್ಲ ಅದೆಲ್ಲ ಬಿಟ್ಕೊಂಡಿದೆ ಆನೆ. ಆ ಅಪ್ಪು ಒಂದು ಚಿಕ್ಕದು ಒಂದು 3 ಅಡಿ 4 ಅಡಿ ಎತ್ತರ ಹತ್ತಕ್ಕೆ ಕೂಗ್ತದೆ, ಕುಯ್ ಅಂತ ಕೂಗ್ತದೆ. ಅದು ಅನಾಥನ್ ಮಾಡಿದ್ದೆ, ನಮ್ಮರೇ ಅಲ್ಲ, ಮನುಷ್ಯ ಮಾಡಿದ್ದಲ್ಲ, ಫಾರೆಸ್ಟ್ ಇಲಾಖೆ ಮಾಡಿದ್ದು. ಇಲ್ಲ ಅಂದ್ರೆ ಅದ್ರ ಪಾಡಿಗೆ ಅದಿರ್ತಿತ್ತು. ಸಾಯಿಸೋ ಆನೆಗಳು ಸಾಯಿಸ್ತಲೇ ಇದಾವೆ, ಅಟ್ಯಾಕ್ ಮಾಡೋ ಆನೆಗಳು ಅಟ್ಯಾಕ್ ಮಾಡ್ತಲೇ ಇದಾವೆ. ಇಂಥ ಪಾಪದು 6 ವರ್ಷದ 8 ವರ್ಷದ ಮರಿಗಳನ್ನ ಹಿಡಿಯಕ್ಕೆ ಇವ್ರು ಯಾರು ಅಧಿಕಾರ ಕೊಡೋದು? ಯಾಕೆ ಹಿಡ್ಕೋಬೇಕು ಇವರು? ಇಲ್ಲ ವಾಪಸ್ ತಂದು ಇಲ್ಲೇ ಬಿಡ್ಬೇಕಿತ್ತು ನಮ್ಮಲ್ಲಿಗೆ. ನಾನು ಹೇಳಿದೆ ನಮ್ಮಲ್ಲೇ ಬಿಡಿ ವಾಪಸ್ಸು ಅಂತ. ನೋಡಿ, ಅದ್ರ ಜೊತೆಲಿದ್ದ ಆನೆ ಇದನ್ನ ತಗೊಂಡ್ ಹೋಗಿದ್ಮೇಲೆ ಎಷ್ಟು ರ್ಯಾಶ್ ಆಗಿದೆ ಅಂದ್ರೆ, ಇದು ಅದಾದ್ಮೇಲೆ ಇದ್ರ ಜೊತೆಲಿದ್ದಾನೆ ಅಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಹೋಗಿ ದಾಂಧಲೆ ಮಾಡಿ, ಅಲ್ಲಿಂದ ಸೀದಾ ಬಿಕ್ಕೋಡ್ ಹತ್ರ ಜಗ್ಬೋರ್ನಹಳ್ಳಿಯಲ್ಲಿ ಹೋಗಿ ಅಲ್ಲಿ ಹೋಗಿ ಬೀಟಮ್ಮನ್ ಗುಂಪಿಗೆ ಸೇರ್ಕೊಂಡು, ಬೀಟಮ್ಮನ್ ಗುಂಪು ಮತ್ತೆ ಭೀಮನ್ ಜೊತೆ ಈ ಆನೆ ಆಲ್ದೂರು, ಚಿಕ್ಕಮಗಳೂರು ಜಿಲ್ಲೆ ಆಲ್ದೂರು ತಾಲೂಕಿಗೆ ಹೋಗಿ ಅಲ್ಲಿಂದ ಅದು ವಾಪಸ್ ಒಂದೇ ಬರತ್ತಿಗೆ ಅಲ್ಲೊಂದ್ ಕಡೆ ಒಬ್ಬ ತಮಿಳ್ ಮೂಲದ ಕಾರ್ಮಿಕನ ಸಾಯಿಸಾಕ್ತು. ಇಷ್ಟೆಲ್ಲ ಅವಂತರ ಆಯ್ತು. ಈ ಮರಿ ಉಂಟಲ್ಲ, ಈ ಮರಿ ನಮ್ಮ ಸಕಲೇಶ್ವರದ ಆನೆ ಅಲ್ದಲೆ ಬೇರೆ ಯಾವ್ದೇ ಅಲ್ಲ, ಬೇಕಾದ್ರೆ ಚಾಲೆಂಜ್ ಮಾಡೋಣ. ಈಗ ಅದಕ್ಕೆ ಆ ಆನೆಗೆ ಅರ್ಜೆಂಟ್ ಅದನ್ನ ಹಿಡಿದು ಅದು ಏನಾಗಿದೆ ಅದನ್ನ ಆಪರೇಷನ್ ಮಾಡೋದ ಇಲ್ಲ ಬೇರೆ ಏನೋ ಮಾಡ್ಬೇಕಾಗಿ ನಾನು ಈ ಕರ್ನಾಟಕ ಸರ್ಕಾರದ ಹತ್ರ ಕೇಳ್ಕೊಂತೀನಿ. ಚಿಕಿತ್ಸೆ ಕೊಡ್ಲಿಲ್ಲ ಅಂದ್ರೆ ಆ ಆನೆ ಇನ್ನೊಂದು 3 ತಿಂಗಳಿಗೆ ಎಲ್ಲಾರು ಸತ್ ಬೀಳ್ತದೆ, ರೋಡ್ ಸೈಡ್ ಬೀಳ್ಬೋದು, ಇಲ್ಲ ಯಾರ್ದಾರೋ ಕೆರೆಲೋ ಇನ್ನೆಲ್ಲೋ ಬೀಳ್ಬೋದು. ತ್ಯಾಗತ್ತೂರು ಮತ್ತೆ ವಾಲ್ನೂರು ಆ ಭಾಗದಲ್ಲಿ ರೋಡ್ ಕ್ರಾಸ್ ಮಾಡಿರೋದು. ಅದು ನನ್ನ ಹತ್ರ ವಿಡಿಯೋ ಇದೆ, ನಾನು ನಿಮ್ಗೆ ವಿಡಿಯೋ ಮತ್ತೆ ಸ್ಕ್ರೀನ್ ಶಾಟ್ ತೆಗ್ದಿರೋದು. ಅದ್ರ ಕಾಲು ಎತ್ಕೊಂಡು ಪಬ್ಲಿಕ್ ರೋಡಲ್ಲಿ, ಟಾರ್ ರೋಡಲ್ಲಿ ನಿಂತಿರೋದು ಎಲ್ಲ ನನ್ನ ಹತ್ರ ಇದೆ, ನಾನು ಕಳಿಸ್ಕೊಡ್ತೀನಿ. ಒಂದು ಆನೆ ಜೀವ ಹೋಗ್ಲಿಕ್ಕೆ ಬಂದಿದೆ ಅಂತೀರಾ? ನೋಡಿ, ಅದೊಂದು ಗಂಡು ಮರಿ ಯಾರಿಗೇನು ಉಪದ್ರ ಮಾಡಿಕೊಂಡಿರ್ಲಿಲ್ಲ, ಅದ್ರ ಪಾಡಿಗೆ ಅದು ಎಲ್ಲೋ ಬದುಕೊಂಡಿತ್ತು. ವೈಲ್ಡ್ ಲೈಫ್ ಡಾಕ್ಟರ್ ಅಲ್ಲಿ ಇಬ್ರಿದ್ರು, ಅವ್ರಿಗೆ ಗೊತ್ತಾಗ್ಲಿಲ್ವಾ ಮರಿ ಅಂತ. ಅರಬಿಕಾ ತೋಟದಲ್ಲಿ ಒಂದು ಮರಿ ಎಷ್ಟು ಎತ್ತರ ಇರ್ತದೆ? ಇನ್ನು 6 ಅಡಿನೂ ಇಲ್ಲ. ನಾನು ಹೇಳಿದ್ನಲ್ಲ 5.5 ಅಡಿ ಇರ್ಬೋದು ಅದು. ಆ ಮರಿ ಹೊಡೆದು ಈಗ ತಗೊಂಡಾಗ ಅಲ್ಲಿ ತಗೊಂಡ್ ಬಿಸಾಕಿ ಬಂದ್ರಲ್ಲ, ಅಲ್ಲಿ ಈಗ ಅದು ಕುಂಟಿಗೆನ್ ತಿರುಗ್ತಾ ಇದೆಯಲ್ಲ, ಅದು ಏನ್ ತಪ್ಪು ಮಾಡಿತ್ತು? ಅದು ಯಾರಿಗನ್ನೇ ಏನಾರ ಮಾಡಿತ್ತಾ? ಯಾರ್ದಾರ ಅನ್ನ ಕೇಳಕ್ ಹೋಗಿತ್ತಾ? ಎಲ್ಲೋ ಹುಲ್ಲು ಎಂತದೋ ಅರ್ಧಂಬರ್ಧ ಹೊಟ್ಟೆ. ಆ ಕಾಫಿ ತೋಟದಲ್ಲಿ ಏನಿರುತ್ತೆ? ಅದು ಬೇಸಿಗೆಯಲ್ಲಿ ಕಾಫಿ ತೋಟದಲ್ಲಿ ಏನಿರುತ್ತೆ? ಎಲ್ಲ ಸ್ವಲ್ಪ ಬಾಳೆ ಒಂದ್ ಸ್ವಲ್ಪ ಉಂಟು ಆ ಏರಿಯಾದಲ್ಲಿ. ಸ್ವಲ್ಪ ನಾನು ನೋಡಿದೆ, ಅಲ್ಲಿ ಬಾಳೆ ಎಲ್ಲ ಎಳದ್ ತಿಂದಿತ್ತು. ಅದು ಚಿಕ್ಕ ಬಾಳೆ, ಎತ್ತರ ಬಾಳೆ, ಅದಕ್ಕೆ ಸೊಂಡ್ಲಿಗೆ ಸಿಕ್ಕಲ್ಲ ಹೇಳಿ ಸಾಯ್ತದೆ ಅಂತ ಗೊತ್ತಾದ ಮೇಲೆ ಇವ್ರು ಬಿಟ್ಟಿದ್ದು ತಗೊಂಡೋಗಿ. ಅದಕ್ಕೀಗ ಅಲ್ಲಿ ಎಲ್ಲೋ ಒಂದು ಕಾಲಿಗೆ ಪೆಟ್ಟಾಗಿದೆ, ಎಡವೆ ಕಾಲು ಹಿಂಭಾಗ ಕಾಲು ಎತ್ಕೊಂಡು ಹೋಗ್ತದೆ. ಇಂಥ ಅನ್ಯಾಯ ಎಲ್ಲ ಮಾಡಬಾರ್ದು. ಇದು ಇವ್ರಿಗೆ ಆಗ್ತದೆ ನೋಡಿ. ಕೇರಳ ತಮಿಳ್ನಾಡಲ್ಲಿ ಆನೆಗಳನ್ನ ಹಿಡಿಯಕ್ಕೆ ಪರ್ಮಿಷನ್ ಇಲ್ಲಂತೆ. ಇವ್ರಿಗೆ ಮಾತ್ರ ಕರ್ನಾಟಕದಲ್ಲಿ ಹಿಡಿಯಕ್ಕೆ ಇವ್ರಿಗೆ ಅದು ಇಂಥ ಅಮಾಯಕ ಪಾಪದ ಆನೆಗಳು ಯಾರಿಗೆ ಏನ್ ಮಾಡಿದ್ವು ಅಂತ ಇವರು ಆನೆಗಳನ್ನು ಹಿಡಿದು ಸಾಯಿಸೋದು. ಎಷ್ಟು ಆನೆಗಳು ಸತ್ತು ಈಗಾಗ್ಲೇ ಮತ್ತಿಗೋಡು ಸುತ್ತಮುತ್ತ 5 ಆನೆಗಳು ಸತ್ತೋದು. ಈಗ ಕೂರ್ಗಲ್ಲಿ 3 ಆನೆಗಳು ಸತ್ತೋದು, ಕಾಡಾನೆ. ಆಲ್ದೂರಲ್ಲಿ ಒಂದು ಭಾರಿ ದೊಡ್ಡ ಗಂಡ ಆನೆಗೆ ಕರೆಂಟಿಗೆ ಸಿಕ್ಕಿ ಯಾರಿಗೊಂದು ಕೇಸ್ ಹಾಕಲ್ಲ ಇವರು. ಕೇಸ್ ಹಾಕೋದು ಅದಿಲ್ಲ. ಆನೆ ಕಾರಿಡಾರ್ ಅಲ್ಲಿ ಕಂಬಗಳನ್ನು ಎತ್ತರ ಮಾಡಿ 18ರಿಂದ 20 ಅಡಿ ಹೈಟ್ ಮಾಡಬೇಕು ಅಂತ ಕಾನೂನೇ ಬಂದಿದೆ ಈ ಹಿಂದೆನೆ. ಅದನ್ನೂ ಮಾಡ್ತಾ ಇಲ್ಲ. ಈಗ ಈ ಆನೆಗೆ ಒಂದು ನ್ಯಾಯ ಒದಗಿಸ್ಬೇಕು. ಈ ಆನೆನ ಇನ್ನು ಕೆಲವೇ ದಿವಸದಲ್ಲಿ 1-2-3 ದಿವಸ ಹಿಡಿದು ಅದನ್ನ ದುಬಾರಿಗೆ ತಂದು ಅದನ್ನ ಅಲ್ಲೇ ಕಟ್ಟಿ ಅದಕ್ಕೆ ಏನಾರ ಚಿಕಿತ್ಸೆ ಮಾಡ್ಲೇಬೇಕು.
ನಾವು ಈ ಕರ್ನಾಟಕ ರಾಜ್ಯದ ಎಲ್ಲ ಆನೆ ಪ್ರಿಯರು ಎಲ್ಲರೂ ಬೇಕಾದ್ರೆ ನಾವು ಅದು ಎಷ್ಟು ಬೇಕಾದ್ರೆ ಹಣ ನಾವು ತಂದು ಕೊಡ್ತೀವಿ. ಅದಕ್ಕೆ ಎಷ್ಟು ಖರ್ಚಾರ ಆಗ್ಲಿ ಬೇಕಾದ್ರೆ ಅದು ಇನ್ನು 10 ವರ್ಷ ಅಲ್ಲ 15 ವರ್ಷ 20 ವರ್ಷ ಆದ್ರೂ ನಾವು ಸಾಕ್ತಿವಿ ಅದನ್ನ. ಆದ್ರೆ ಆ ಆನೆ ಒಂದು ಪಾಪದ ಆನೆನ ಎಲ್ಲೋ ಇದ್ದಿದ್ದ ಆನೆ ತಂದು ಅದರಲ್ಲೂ ಆನೆಗಳು ಕುಟುಂಬ ವ್ಯವಸ್ಥೆ, ಕುಟುಂಬ ಬಿಟ್ಟು ಅವು ಹೊರಗಡೆ ಹೋಗಲ್ಲ. ಅದರಲ್ಲೂ ಒಂಟಿ ಆನೆಗಳಾದ್ರೆ ಅದು ದೊಡ್ಡದಾದ್ಮೇಲೆ ಅದು ಹೋಗ್ತವೆ. ಆದ್ರೆ ಈ ಮರಿಗಳು ಅದ್ರ ಕುಟುಂಬ, ಅದ್ರ ಅಣ್ಣ ತಮ್ಮ ಅಕ್ಕ ತಂಗಿ ಜೊತೆ ಆಟ ಆಡ್ಕೊಂಡಿರೋ ಆನೆನ ತಂದು ಇಲ್ಲಿ ತಂದು ಬಿಟ್ಟಿರಲ್ಲ, ಕಾಂಟಿನ ಹೆವಿ ಡೋಸ್ ಕೊಟ್ಟು ಸ್ವತಃ ಸಾಯಿಸಿರಲ್ಲ ಅದ್ರ ಮರಿನ ನಾನೇ ಹೋಗಿ ಬಾಲ ಹಿಡಿದು ಅದ್ರದ್ದು ಕಿವಿ ಹಿಡಿದು ನಿಲ್ಸ್ಕೊಂಡಿದ್ದು. ಅದನ್ನ ತಗೊಂಡೋಗಿ ಯಾವ್ದೋ ಕಾಡಿಗೆ ತಗೊಂಡೋಗಿ ನೀರಿಲ್ಲ ಕಾಡಿಗೆ ಬಿಟ್ಟು ನೀರಿಲ್ದಲೆ ಅದು ಸತ್ತೋಯ್ತು. ಅರಣ್ಯ ಇಲಾಖೆಯರ ಬಿಟ್ಟಿದ್ದು ತಗೊಂಡೋಗಲ್ಲಿ ಕಾನನಹಳ್ಳಿ ಅಂತಿದೆ ರಿವರ್ ಫಾರೆಸ್ಟ್, ಅದ್ರೊಳಗೆ ನೀರಿಲ್ಲ. ಸುಮಾರು ಒಂದು 1,000 ಎಕರೆ ಇದೆ. ಅದ್ರೊಳಗೆ ತಂದೋಗಿ ಬಿಟ್ರು ಆನೆಗೆ ಕುಡಿಯಕ್ ನೀರಿಲ್ದಲೆ. ಬಿಡಿ ಅದು ಹೋಗ್ಲಿ ಬಿಡಿ, ಅದ್ರ ತಾಯಿನೂ ಸಾಯಿಸಿರು, ಅದ್ರ ಹೆಣ್ಣು ಮರಿನೂ ಸಾಯಿಸಿರು, ಅದೋಗ್ಲಿ. ಈ ಆನೆ ನೋಡಿ ಅಲ್ಲಿ ಅದು ಏನ್ ತಪ್ಪು ಮಾಡಿತ್ತು, ಯಾರಿಗೇನ್ ತಪ್ಪು ಮಾಡಿತ್ತು ಅಂತ ಹೇಳಿ ಇವರು ಆನೆ ಅಲ್ಲಿ ಕುಂತ್ಕೊಂಡು ಹೋಗ್ತದೆ ಕೂಗ್ತಾ, ಅದು ಹೊಟ್ಟೆ ಉರಿಯೋದಿಲ್ವಾ? ತಾಂದ್ರೆ ದುಬಾರಲ್ಲಿ ಕಟ್ಟಾಕ್ಲಿ, ಇಲ್ಲ ಅಂದ್ರೆ ಸಕ್ರೆಬೇಲಿ ಕಳಿಸ್ಲಿ, ಇನ್ನೆಲ್ಲಿಗಾರ ಕಳಿಸಿ ಇದನ್ನ, ಇಲ್ಲ ಅಂದ್ರೆ ಅಲ್ಲಿ ಹಾರಂಗಿ ಹತ್ರ ಹೊಸ ಕ್ಯಾಂಪ್ ಇದಲ್ಲ ಅಲ್ಲಿಗಾರ ಕಳಿಸ್ಲಿ, ಏನಾರ ಮಾಡಿ ದಯವಿಟ್ಟು ನಾನು ಎಲ್ಲರಿಗೂ ಒಂದು ಕೇಳ್ಕೊಳೋದು, ದಯವಿಟ್ಟು ಈ ಆನೆ ಹಿಡಿದು ಒಂದು ಟ್ರೀಟ್ಮೆಂಟ್ ಕೊಡಿ. ಅದನ್ನ ಕುಂಟ್ಕೊಂಡು ಹೋಗೋದು, ಆ ಕೂಗೋದು ನಮ್ಗೆ ಆಗ್ತಾ ಇಲ್ಲ. ಅದನ್ನ ಬೇಗ ಹಿಡಿದು ಒಂದು ಟ್ರೀಟ್ಮೆಂಟ್ ಕೊಡಿ ಅಂತ ನಾನು ಕೇಳ್ಕೊಂತ ಇದ್ದೀನಿ ಎಲ್ಲರೂ.